ಡಾಬಾ ಅಥವಾ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾವು ಮನೆಯಲ್ಲೇ ಯಾವ ಥರ ಬೆಂಡೆಕಾಯಿನ ಮಾಡ್ಬೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗೂ ಸಹ ಇರುತ್ತೆ. ಸೇಮ್ ಡಾಬಾಗಳಲ್ಲಿ ಮಾಡೋ ಥರನೇ ಇರುತ್ತೆ. ನಾವೀಗ ಡಾಬಾದಲ್ಲಿ ತೊಗೊಳ್ತೀವಿ ಅಂದರೆ ಒಂದು 60ರಿಂದ 80 ರೂಪಾಯಿ ಅಮೌಂಟ್ ಇರುತ್ತೆ ಒಂದು ಕರಿಗೆ. ಬಟ್ ಅದು ಒಬ್ಬರಿಗೆ ಆಗೋಂಥದ್ದು. ನಾವು ಅಷ್ಟು ಅಮೌಂಟಲ್ಲಿ ಮನೆ ಮಂದಿ ತಿನ್ನೋವಷ್ಟು ಮಾಡ್ಬೋದು. ಸಖತ್ ಟೇಸ್ಟಿಯಾಗೂ ಸಹ ಇರುತ್ತೆ. ನೀವು ಇವತ್ತು ಟ್ರೈ ಮಾಡಿ. ಅದಕ್ಕೂ ಮುಂಚೆ ರಮ್ಯಾ ವ್ಲಾಗ್ಸ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಪಕ್ಕದಾಗಿರೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮೊದಲು ನಾನಿಲ್ಲಿ ಒಂದು 1/4 ಕೆಜಿಯಿಂದ ಅರ್ಧ ಕೆಜಿಯಷ್ಟು ಬೆಂಡೆಕಾಯಿನ ತೊಗೊಬೇಕಾಗುತ್ತೆ. ನಾನಿಲ್ಲಿ 1/4 ಕೆಜಿ ತೊಗೊಂಡು, ನಿಮ್ಮ ಮನೇಲಿ ಜನ ಎಷ್ಟು ಜನ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ. ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಬೇಕಾಗುತ್ತೆ. ಡಾಬಾಗಳಲ್ಲಿ ಇದೇ ಥರನೇ ಸ್ಲೈಸಾಗಿ ಕಟ್ ಮಾಡ್ಕೊಳೋದು. ಅದಕ್ಕೆ ನಾನು ಇವತ್ತು ಅದೇ ಥರನೇ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ದಪ್ಪ ತಳದ ಪಾತ್ರೆ ತೊಗೊಳ್ಳಿ. ಕುಕ್ಕರ್ ಆಗಿರ್ಬೋದು, ಬಾಣಲೆ ಆಗಿರ್ಬೋದು, ನಿಮ್ಮನ್ನು ಏನೆಲ್ಲ ಇರುತ್ತೆ ಅದೇ ಪಾತ್ರೆ ತೊಗೊಂಡು ಒಂದು 4ರಿಂದ 5 ಚಮಚ ಎಣ್ಣೆ ಹಾಕ್ಕೊಳ್ಳಿ. ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಮೊದಲು ನಾನಿಲ್ಲಿ ಬೆಂಡೆಕಾಯಿ ರೋಸ್ಟ್ ಮಾಡಬೇಕಾದ್ರೆ ಖಾರದ ಪುಡಿ, ಸ್ವಲ್ಪ ಸಾಂಬಾರು ಪುಡಿ, ಉಪ್ಪು, ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಈ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ನಿಮ್ಮ ಮನೇಲಿ ಏನಿರುತ್ತೆ ಅದನ್ನೇ ಹಾಕ್ಕೊಬೋದು. ನಾನು ಬೆಣ್ಣೆ ಇತ್ತು, ಬೆಣ್ಣೆನೂ ಸಹ ಸೇರಿಸ್ಕೊಂಡಿದ್ದೀನಿ. ಈಗ ಬೇರೆ ಒಂದು ತಟ್ಟೆಗೆ ನಾನು ಹುರಿದುಕೊಂಡಿರೋಂಥ ಬೆಂಡೆಕಾಯಿನೆಲ್ಲ ಹಾಕ್ಕೊಂಡು ಅದೇ ಪಾತ್ರೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಟೊಮೊಟೊ ಇಷ್ಟನ್ನು ನಾನಿಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ಒಂದು ಏಲಕ್ಕಿ ಸಹ ಹಾಕ್ಕೊಬೋದು. ನಾನು ಇದನ್ನೆಲ್ಲ ಈಗ ಪೇಸ್ಟ್ ಮಾಡ್ಕೊತೀನಿ. ಮತ್ತು ಅದೇ ಪಾತ್ರೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು 3 ಚಮಚ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಸಣ್ಣದಾಗಿ ಸ್ಲೈಸಾಗಿ ಹೆಚ್ಚಿಕೊಂಡು ಅದನ್ನೆಲ್ಲ ರೋಸ್ಟ್ ಮಾಡ್ಕೊಂಡು ರುಬ್ಬಿಕೊಂಡಿರೋಂಥ ಪೇಸ್ಟನ್ನು ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕಾದ್ರೆ ಒಂದು 2ರಿಂದ 3 ಮೆಣಸಿನ್ಕಾಯಿ, ಒಂದು ಅರ್ಧ ಚಮಚ ಖಾರದ ಪುಡಿ, ಒಂದು 3/4 ಚಮಚ ಧನಿಯಾ, ಸ್ವಲ್ಪ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ಸೇರಿಸ್ಕೊಳ್ಳಿ. ಚೆನ್ನಾಗಿ ಕುದಿಬೇಕಾದ್ರೆ ನಾವು ಮೊಸರನ್ನ ಸೇರಿಸ್ಕೊಬೇಕು. ಮೊಸರು ಸೇರಿಸ್ಕೊಬೇಕಾದ್ರೆ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲಾಂದರೆ ಮೊಸರು ಒಡುಕ್ಲಾಗುತ್ತೆ. ನಮಗೆ ಗ್ರೇವಿ ಬರಬೇಕಲ್ವ, ಹಾಗಾಗಿ ಮೊಸರು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಂಡು ನಾವು ರೋಸ್ಟ್ ಮಾಡ್ಕೊಂಡಿರೋಂಥ ಬೆಂಡೆಕಾಯಿನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸಿದ್ರೆ ಇಲ್ಲಿ ಬೆಂಡೆಕರಿ ರೆಡಿ ಆಗುತ್ತೆ. ಬೇಕಾದ್ರೆ ನೀವು ಇಲ್ಲಿ ಮತ್ತೆ ಬೆಣ್ಣೆ ಇದ್ದರೆ ಬೆಣ್ಣೆನೂ ಸಹ ಸೇರಿಸ್ಕೊಳ್ಳಿ. ಸಖತ್ ಟೇಸ್ಟಿಯಾಗಿ ಬರುತ್ತೆ. ಯಾಕೆಂದರೆ ಡಾಬಾಗಳಲ್ಲಿ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇರುತ್ತಲ್ವ, ಅದ್ರ ಬದಲು ನಾವು ಈ ಥರ ಬೆಣ್ಣೆ ಸೇರಿಸ್ಕೊಂಡ್ರೆ ತುಂಬಾ ಹೆಲ್ತಿಯಾಗಿರುತ್ತೆ ಅಂತ ನಾನು ಬೆಣ್ಣೆನ ಸೇರಿಸ್ಕೊಳ್ತಾ ಇರೋಂಥದ್ದು. ಸಖತ್ ಟೇಸ್ಟಿಯಾಗಿ ಸಹ ಬಂದಿತ್ತು. ನೀವೇ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬಂದಿದೆ ಅಂತ. ನೀವು ಖಂಡಿತ ಮನೆಗೆ ಒಂದು ಸತಿ ಟ್ರೈ ಮಾಡಿ. ಯಾವ ರೀತಿ ಇತ್ತು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.